ಇಷ್ಟೆಲ್ಲದರ ನಡುವೆ ಇದಿಷ್ಟು ಜೋಗಿ ಅಂದ್ರೆ ಸುನೀತಂಗೆ ಒಂಥರ ಸಮಾಧಾನ ಕೊಡ್ತಿರುತ್ತೆ, ಫೀಲ್ ಗುಡ್ ಫ್ಯಾಕ್ಟರ್. ಎಸ್, ನಿಮ್ ಸುತ್ತಮುತ್ತ ಇರೋ ಇಷ್ಟಪಡ್ತಿರ್ತಾರೆ. ಆದ್ರೆ ಜಗತ್ತಿಗೆ ಗೊತ್ತಿಲ್ಲ ಸುನೀತಾ. ಹೌದು ಹೇ ಸುನೀತಾ ಮೇಡಮ್, ಮೇಡಮ್ ಒಂದು ಫೋಟೋ ಮೇಡಮ್ ಅಂತ ಗೊತ್ತಿಲ್ಲ ಯಾರಿಗೂ. ಹೌದು ಹೌದು ಅದ್ರ ಒಂದು ದೊಡ್ಡ ಬ್ರೇಕ್ ಸಿಗುತ್ತೆ. ಹೌದು. ಆ ಬ್ರೇಕ್ ಸಿಕ್ಕಿದ್ ಹೆಂಗೆ? ಜೋಗಿ ಸಿನಿಮಾಗೆ Yes. ಸುನೀತಾ ಎಂಟ್ರಿ ಕೊಟ್ಟಿದ್ದು ಹೆಂಗೆ? ಅದು ಹಾಗೆ ನಂಗೆ ಸುಮಾರು ಒಂದು 8:30 ರವಿ ವರ್ಮ, ಅರೇಂಜರ್ ರವಿ ವರ್ಮ ಫೋನ್ ಮಾಡ್ತಾರೆ, ಸುನೀತಾ ಒಂದು ಟ್ರ್ಯಾಕ್. ಅವಾಗ ಜೋಗಿ ಲಾಂಚ್ ಆಗಿ, ಅಂದರೆ ಇನ್ನೂ ಜೋಗಿ ಪೇಪರಲ್ಲಿ ಬಂದಿತ್ತಷ್ಟೇ, ಅರುಂಧತಿ ಅಮ್ಮ ಮತ್ತು ಶಿವಣ್ಣಂದು ಬ್ಯಾನರ್ ಇರುತ್ತೆ. ಜೋಗಿ ಚಿತ್ರಕ್ಕೆ ಗುರುಕಿರಣ್ ಅಂತಿರುತ್ತೆ, ಅದಕ್ಕೆ ಕೋರಸ್ ಎಲ್ಲ ನಾವು ಹಾಡ್ತೀವಿ ಅಂತ ಎಲ್ಲ ಗೊತ್ತಿತ್ತು ನನಗೆ. ಒಂದು 8 ಗಂಟೆ ಆಗೋಗಿರ್ತಾರೆ. ರವಿ ಸರ್ ಈಗಲೇ 8 ಗಂಟೆ, ಬಂದ್ಬಿಡಪ್ಪ ಎಲ್ಲ ಒಂದು ಇದು ಮಾಡ್ತಿದ್ದಾರೆ. ಮನು ಕರ್ಕೊಂಡು ಹೋದರು, ನನ್ನನ್ನು ಕರ್ಕೊಂಡು ಹೋದ್ರು. 9 ಗಂಟೆಗೆ ಗುರು ಸರ್ ಎಂಟ್ರ್ ಆಗ್ತದೆ. ಚೆನ್ನಾಗಿ ಹಾಡ್ಬಿಡು, ಆಯಿತಾ, ಚೆನ್ನಾಗಿ ಹಾಡ್ಬಿಡು, ಒಂದು ಟಕ್ ಅಂತ ಮುಗಿಸ್ಕೊಂಬಿಡು, ನೀನು ಇನ್ನೂ ಹಾಡ್ತೀಯ ಅಂತ. ಆ್ಯಂಡ್ ಹಾಕಿದ ತಕ್ಷಣ ಅದು ಏನೋ ಸಿಕ್ಸ್ತ್ ಸೆನ್ಸ್ ಅನ್ಸುತ್ತೆ ಗೊತ್ತಾ ಹರೀಶ. ಹಾಡಿದೆ, ಬರ್ಕೊಂಡೆ. ಪ್ರೇಮ್ ಸರ್ ಇದ್ರು. ಯಾವ ಸ್ಟುಡಿಯೋ? ಅಶ್ವಿನಿ ಸ್ಟುಡಿಯೋ, ಅಶ್ವಿನಿ, ವಿಜಯನಗರ ಅಶ್ವಿನಿ ಸ್ಟುಡಿಯೋ ಹೋದ್ವಿ ಎಲ್ಲ. ಹೋದೆ, ನನಗೆ ಇವತ್ತು ಎಲ್ಲರೂ ಏನು ಅರೇಂಜಲ್ಲಿ ಹಾಡಿದ್ರೆ ನಂಗೆ ಅವತ್ತು ಏನು ಅನಿಸ್ಲಿಲ್ಲ, ನನಗೆ ಆರಾಮಾಗಿ ಹಾಡಿದೆ ನಾನು. ಹಾಂ, ಬಟ್ ಹಾಡಿದೆ. ಹಾಡೆಲ್ಲ ಆದಮೇಲೆ ಶೂಟಿಂಗ್, ಅದು ಆ್ಯಕ್ಚುಲಿ ಟ್ರ್ಯಾಕ್ ಅಂತ ಇತ್ತು. ಬಟ್ ಎಲ್ಲೋ ಜೋಗಪ್ಪ ನಿನ್ನರ ಮನೆ ಮಾತ್ರ ಪಲ್ಲವಿ ಇತ್ತು, ಚರಣ ಬೇರೆ ಬೇರೆ ಇತ್ತು. ಅದು ಸಾಹಿತ್ಯ ನಂಗೆ ಮರ್ತು ಹೋಗಿದೆ. ಬಟ್ ದಿಸ್ ಇಸ್ ನಾಟ್ ದ ಸಾಹಿತ್ಯ. ಇವಾಗ ಏನು ಹಾಡಿದೀನಲ್ಲ ಅದಿರಲಿಲ್ಲ. ಫಸ್ಟ್ ಹಾಡಿದ್ದು ಎಲ್ಲೋ ಜೋಗಪ್ಪ ನಿನ್ನರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನರಮಾನೆ ಇದಿತ್ತು. ಚರಣ ತರಾರಿ ತರಾರ ಅದೇನೋ ಬೇರೆ ಇತ್ತು. ಆ್ಯಂಡ್ ಮಧ್ಯದಲ್ಲಿ ತರಾರ ಎಲ್ಲ ಆಡಿದ್ದೆ. ಆ್ಯಂಡ್ ಹಾಡಿ 10:45 ಮನೇಲಿದ್ದೆ ನಾನು. ಭಾರತ ಬೆಳಿಗ್ಗೆ ಒಂದು 9 ಗಂಟೆಗೆ ಸರ್ ಫೋನ್, ಗುರು ಸರ್, ಅದು ಸಾಹಿತ್ಯ ಒಂಚೂರು ಬಂದಿದೆ ಹಾಡ್ಬಿಡೋ ಅಂತ ಅಂದರು. ಎಸ್, ಹೋಗಿ ಹಾಡಿದೆ. ಎಲ್ಲ ಆದಮೇಲೆ ಸರಿ, ಟ್ರ್ಯಾಕು ಯಾರು ಹಾಡಬೇಕಿತ್ತು ಅದನ್ನ? ಅಲ್ಲ, ಟ್ರ್ಯಾಕ್ ನಾನೇ ಹಾಡಿದ್ದು. ಯಾರು ಹಾಡಬೇಕಿತ್ತು ಇನ್ನೂ ಡಿಸೈಡ್ ಆಗಿರಲಿಲ್ಲ. ಟ್ರ್ಯಾಕ್ ಹಾಡಿದೆ. ಟ್ರ್ಯಾಕ್ ಎಲ್ಲ ಹಾಡಿ ಬಂದ ಮೇಲೆ ಅದಕ್ಕೆ ಕೋರಸ್ ಮಿಕ್ಸಿಂಗ್ ಆಗಬೇಕಿತ್ತು. ಕೋರಸ್ ಮಿಕ್ಸಿಂಗ್ ಅದೇ ಕೃಷ್ಣ ಹುಡುಕಿದ ಭಾಮೇನ, ರಾಮ ಹುಡುಕಿದ ಕೋರಸ್ಸು ನಾವೇ ಹಾಡ್ತಿದ್ವಲ್ಲ ಎಲ್ಲ. ಆ್ಯಂಡ್ ನನಗೆ ಎಲ್ಲಿ ಅದು ಅನಿಸ್ತು ಅಂತ ನಂದು ಯಾಕೋ ಒಲ್ವು ಅನಿಸ್ತಂದರೆ, ಅವತ್ತು ಹೊರಡ್ತಾ ಇದ್ವಿ, ಅಶ್ವಿನಿ ಪ್ರಸಾದ್ ಸರ್ ಅಂದರೆ ಪ್ರೊಡ್ಯೂಸರ್, ಅಶ್ವಿನಿ ರಾಮ್ ಪ್ರಸಾದ್ ಅಂದರೆ ಅವರು ಯಾವತ್ತು ಏನಮ್ಮ ಹೋಗಮ್ಮ ಬರಮ್ಮ ಅಂತ ಅಷ್ಟೇ, ಏನಮ್ಮ ಚೆನ್ನಾಗಿ ನಿಲ್ಲಿಸಿ ಮಾತಾಡ್ಸಿದ. ಅವತ್ತು ತುಂಬ ಚೆನ್ನಾಗಿ ಹಾಡಿದ್ಯಪ್ಪ ನೀನು, ಫಸ್ಟ್ ಕ್ಲಾಸಾಗಿ ಹಾಡಿದ್ಯಾ, ಖುಷಿ ಆಯ್ತು ನನಗೆ ಅಂತ ಅಂದರು. ಹೌದಾ ಸರ್. ವೆರಿ ನೆಕ್ಸ್ಟ್ ಹಿಂಗೆ ಹೋಗ್ತಿದ್ದಂಗೆ ಹರಿಕೃಷ್ಣ ಸರ್ ಸಿಕ್ಕರು. ಏನೋ ಅಷ್ಟು ಚೆನ್ನಾಗಿ ಹಾಡಿದ್ಯಾ ಅಂತ ಅಂದರು. ಹೌದಾ ಸರ್ ಅಂತ ಅಂದೆ. ಆ್ಯಂಡ್ ಆಮೇಲೆ ಸರಿ ಹೋದ್ವಿ, ಎಲ್ಲ ಹಾಡಿದ್ವಿ. ಮತ್ತು ಬ್ಯೂಟಿಫುಲ್ಲಾಗಿ ಶೂಟಿಂಗ್ ವಾಯ್ಸ್ ಅಂತ ಮಾಡಿದ್ರು. ಅದನ್ನು ಇನ್ನೊಂದು ಶೂಟಿಂಗ್ ವಾಯ್ಸ್ ಅಂತ. ಅದನ್ನ ಶೂಟಿಂಗ್ ಮಾಡೋದಕ್ಕೆ ಒಂದು ವಾಯ್ಸ್ ಬೇಕು. ಅಲ್ಲ, ಶೂಟಿಂಗಿಗೆ ತಗೊಂಡು ಹೋಗ್ಬೇಕಲ್ಲ ಅದನ್ನ. ಕೋರಸ್ ಅಂತ ಹಾಡು, ಅದು ಕೋರಸ್ ಮುಗಿಸ್ಬೇಕಲ್ಲ. ಸುಜಾತಾ ಪ್ರಸಾದ್, ಚೈತ್ರ, ನಾನು, ರಮ್ಯಾ ಎಲ್ಲ ಹಾಡಿದ್ವಿ. ಹಾಡೆಲ್ಲ ಆದ್ಮೇಲೆ ಅಲ್ಲಿ ತನಕ ನಾನು ಹಾಡಿದೀನಿ ಅಂತ ಹೇಳಲೇ ಇಲ್ಲ, ಅವ್ರು ಯಾರಿಗೂ ಗೊತ್ತಿಲ್ಲ. ಆಮೇಲೆ ಅದು ತುಂಬ ಡಿಫ್ರೆಂಟ್ ಆಗಿತ್ತು ವಾಯ್ಸ್ ಅದು. ಅದಕ್ಕೆ ಗುರು ಸರ್ ಯಾರು ಗೊತ್ತಾ ಹಾಡಿರೋದು ಅಂತೆಲ್ಲ ಅಂದರು. ಸುಜಾತಾ ಆಂಟಿ ಗೊತ್ತಾಗ್ತಿಲ್ಲ ಯಾರು ಅಂತ ಇವಳೆ ಸುನೀತಾ ಅಂದ್ರೆ ನೀನೇನೋ ಅಂತಂದ್ರು. ಅವಾಗ ಹೋಗೋ ಬಾರಂದು ನೀನೇನೋ ಚೆನ್ನಾಗಿ ಹಾಡಿದ್ಯಾ ಕಣೋ ಅಂತೆಲ್ಲ. ಆಮೇಲೆ ಶೂಟಿಂಗ್ ವಾಯ್ಸಿಗೆ ಗುರು ಸರ್ ಕರೆದು ಒಂದು ಹಾಡ್ಬಿಡೋ ಒಂದ್ಸಲ ಅದಾಗ್ಬೇಕು. ಅಲ್ಲಿ ಆ ಪೇಪರ್ ಕಟಿಂಗ್ ನಾನು ಇನ್ನೂ ಇಟ್ಕೊಂಡಿದ್ದೀನಿ. ಅಶ್ವಿನಿ ಪ್ರಸಾದ್ ಪ್ಲೇ ಮಾಡಿದ್ರಂತೆ. ಫಸ್ಟ್ ಟೈಮ್ ಶಿವಣ್ಣ ಕೇಳಿದ್ರಂತೆ, ಯಾರು ಹಾಡಿರೋದು ಇದನ್ನು ಅಂತ. ನಮ್ಮ ಅಶ್ವಿನಿ ಸ್ಟುಡಿಯೋದಲ್ಲೇ ಟ್ರ್ಯಾಕ್ ಎಲ್ಲ ಹಾಡ್ತಾರೆ ಸುನೀತಾ ಅಂತ, ತುಂಬ ಚೆನ್ನಾಗಿ ಹಾಡಿದಾಳಲ್ಲ ಹುಡುಗಿ ಅಂದ್ರಂತೆ. ಆ್ಯಂಡ್ ಅಲ್ಲಿ ಚಾಪ್ಟರ್ ಕ್ಲೋಸ್ ಆದರೆ ಶುಭ ಮುದುಗಲ್ಲು ಕೇಳಿದ್ದಾರೆ, ಪಲ್ಲವಿ ಆಗುತ್ತೆ, ಚರಣ ಅದು ಆಗಲ್ಲ, ಅಷ್ಟು ಓಪನಾಗಿ ಹಾಡಕ್ಕಾಗಲ್ಲ, ಶುಭ ಮುದುಗೆಲ್ಲ ಆಗಲಿ. ವೆರಿ ನೆಕ್ಸ್ಟ್ ಮಾಲ್ಗುಡಿ ಶುಭ ಅವ್ರು ಬರ್ತಾರೆ, ಅವರಿಗೂ ಆಗಲಿಲ್ಲ, ಹಾಡ್ತಾರೆ, ಆಗಿಲ್ಲ ಅಂತ. ಆ್ಯಂಡ್ ಗುರು ಸರ್ ಹೇಳಿದಂತೆ ಇಟ್ ಈಸ್ ಓನ್ಲಿ ಸುನೀತಾ ಅಷ್ಟೇ, ಇನ್ನೇನು ಇನ್ನೊಂದು ಚಾನ್ಸ್ ತೊಗೊಳಕ್ಕಾಗಲ್ಲ, ಯಾರಿಗೂ ಪಿಚ್ ರೀಚ್ ಆಗಲಿಲ್ಲ. ಅದು ಎಸ್ಪೆಷಲಿ ಅದು ತಾರಾರೆ ತಾರಾರಿನ ಅದು ಇದು ಅಲ್ಲಿ ಆಗಲಿ. ನನ್ಗೆ ಇವತ್ತಿಗೂ ಹಿಂಗೆ ಅನ್ಸುತ್ತೆ ಒಂದೊಂದ್ಸಲ. ಎಸ್, ಅದು ಕಷ್ಟನಾ? ಕಷ್ಟ. ಮತ್ತೆ ಅದನ್ನ ಈಸಿ ಮಾಡ್ಕೊಂಡಿದ್ದು ಹೆಂಗೆ ನೀವು? ಗೊತ್ತಿಲ್ಲ ರೀ, ಇವತ್ತಿಗೂ ನಂಗೆ ಕ್ವೆಶ್ಚನ್ ಮಾರ್ಕ್ ಅದು. ನಾ ಹೇಳಿದ್ಲ ಟ್ರ್ಯಾಕ್ ಹಾಡುವಾಗಲೇ ಗುರು ಸರ್ ಹೇಳಿದ್ರು, ಗುರು ಸರ್ ಅದು ಎಲ್ಕೋತೇನೋ ಅಲ್ಲೊಂದು ಕಡೆ ಹೊಡೆಯುತ್ತೆ ಮಾಡಿಬಿಟ್ಟಿದ್ದೀನಿ ಅಂತ ಎಲ್ಲ ಅಂದರು ಸರ್. ನಾನು ಹೌದಾ, ನಂಗೆ ಆ ತಲೆಗೂ ಹೋಗಿಲ್ಲ. ನನಗೆ ನಾನು ಚರಣ ಎಲ್ಲ ಆಡಿದ್ಮೇಲೆ
ಈಸಿಯಾಗಿ ಹಾಡಿದೆ ನೀನು ಅಂತ ಅಂದರು. ಅಯ್ಯೋ ಹೌದಾ ಅಂತ ಅಂದೆ. ಶೂಟಿಂಗ್ ವಾಯ್ಸ್. ಮತ್ತು ಇನ್ನೊಂದು ಸರ್ ಗುರು ಸರ್ ಸ್ವಲ್ಪ ಚೆನ್ನಾಗಿ ಹಾಡು ಅಂದರು ಶೂಟಿಂಗ್ ವಾಯ್ಸ್ನಲ್ಲಿ. ಚೆನ್ನಾಗಿ ಹಾಡೋ ಸ್ವಲ್ಪ ಅಂತ. ಹ್ಞೂ ಸರಿ ಅಂದೆ. ಸೊ ಅದೊಂದು ಪ್ಲಸ್ಸು. ಎಲ್ಲ ಬ್ಯೂಟಿಫುಲ್ಲಾಗಿ ಹಾಡಿದಾಗ ಶಿವಣ್ಣ ಕೇಳಿದ್ರು ಅನ್ನೋದು ಇನ್ನೊಂದು ಬಂತು. ನೆಕ್ಸ್ಟು ಸುದ್ದಿ ಶಿವಣ್ಣ ಕೇಳಿದ್ದಾರೆ, ಅದು ಇದ್ದಿದ್ದು ಆಯಿತು. ಆ್ಯಂಡ್ ಶಂಕರ್ ಮಹಾದೇವನ್ ಸರ್ ಇಲ್ಲ ರೆಕಾರ್ಡಿಂಗ್ ಆ್ಯಂಡ್ ವೈಲ್ ಗಿಟಾರ್ ತೊಗೊಂಡು ಹೋಗಿದ್ರಂತೆ. ಅಲ್ಲಿಂದ ಮೈನ್ ಹೂ ಇಸ್ ದ ಸಿಂಗರ್, ಶಿ ಡಿಡ್ ಅ ವೆರಿ ಗುಡ್ ಜಾಬ್ ಅಂದ್ರೆ ಅಂತ. ಅಲ್ಲಿ ಸೊ ಅಂತ ಒಂದು ಬ್ಲಾಕ್ ಬಸ್ಟರ್ ಕೊಟ್ಟ ಮೇಲೆ ಹೆಂಗಿತ್ತು ಆ ಕಾಲ? ಹೆಂಗಿತ್ತು ಹೇಳಿದ್ನಲ್ಲ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಜನ ಗುರ್ತಿಸೋಕೆ ಶುರು ಮಾಡಿದ್ರು ಜೋಗಿಸ್. ಅದು ಮತ್ತೆ ಅದ್ರದ್ದು ಆಡಿಯೋ ಲಾಂಚ್ ಹುಬ್ಬಳ್ಳಿಲಿತ್ತು. ಹೌದು, ಹುಬ್ಬಳ್ಳಿನಲ್ಲಿ. ಸೊ ಅಲ್ಲಿಂದ ಹುಬ್ಬಳ್ಳಿ ಲಾಂಚ್ ನಾವು ಸಿಂಗರ್ಸ್ ಎಲ್ಲ ಹೋಗಬೇಕಿತ್ತು. ಹೋಗುವಾಗ ಅದೇ ಸಾಂಗ್, ಅದು ಆ ಇಡೀ ಇದ್ರಲ್ಲಿ ಅದೊಂದು ಸಾಂಗ್ ತುಂಬ ಸೂಪರ್ ಹಿಟ್. ಎಲ್ಲ ಸಾಂಗ್ ಸೂಪರ್ ಹಿಟ್. ನೀನು ಗರ್ತಿ ಹಂಗೆ ಸರಿಗ ಅದೆಲ್ಲ ಹೆಂಗೆ ಆ ಥರ ಟ್ರೆಂಡೇ ಅಲ್ಲ ಅದು, ಹಂಗೆ ಟ್ರೆಂಡ್ ಆಗಿಬಿಡ್ತದು ಅದು. ಆಮೇಲೆ ಚುಕ್ಕು ಬುಕ್ಕು ರೈಲು ನಿಲ್ಲೋದಿಲ್ಲ, ಅದರಲ್ಲಿ ಯಾವ ಹಾಡು. ಬಟ್ ಇದು ಜೋಗಿ ಅಂದ್ರೆ ಅಲ್ಟಿಮೇಟ್ ಥರ ಜೋಗಿ ಟೈಟಲ್ ಸಾಂಗ್ ಆ ಥರ ಎಲ್ಲ. ಸೊ ಆ್ಯಂಡ್ ಎಲ್ಲನೂ ಪ್ಲಸ್ ಒಂದೇ ಹೇಳ, ಸಿನಿಮಾನೂ ಹಿಟ್ಟಾಗಿ, ಫಿಲಮೂ ಹಿಟ್ಟಾಗಿ, ಐ ಮೀನ್ ಸಂಗೀತ ನಿರ್ದೇಶನೂ ಹಿಟ್ಟಾಗಿ, ಗಾಯಕಿನೂ ಹಿಟ್ಟಾಗೋದಿದೆಯಲ್ಲ ರೇರ್ ಅದು ಆ್ಯಕ್ಚುಲಿ. ನನ್ನ ಜೀವನದಲ್ಲಿ ಅದಾಗಿತ್ತು. ಬಟ್ ಅವತ್ತು ಅನ್ಸಿತ್ತಾ ಈ ಗಳಿಗೆಗೋಸ್ಕರ ಕಾಯ್ತಿದ್ದೆ ನಾನು? ಖಂಡಿತ. ಯಾಕೆಂದರೆ ನಾನು ಕೋರಸ್ ತುಂಬ ಹಾಡ್ತಾ ಇದ್ನಲ್ಲ, ಆ ಜೊತೆಗೆ ಅವಮಾನಗಳು ಆಗಿದೆ. ಎಷ್ಟೋ ಟ್ರ್ಯಾಕ್ ಹಾಡಿದಾಗ ಅದನ್ನು ತೆಗೆದು ಹಾಕ್ತಾರಲ್ಲ, ಚೆನ್ನಾಗೇ ಹಾಡಿರ್ತೀವಿ ನಾವು, ಎಲ್ಲರೂ ಹಾಡಿದಾಗ ಎಲ್ಲೋ ಒಂದು ಕಡೆ ಏನು ತಪ್ಪು ಮಾಡಿದ್ವಿ, ಏನು ಚೆನ್ನಾಗಿ ಹಾಡಿದ್ವಲ್ಲ ಟ್ರ್ಯಾಕು, ಯಾಕೆ ಅಂತ ಹೇಳಿದಾಗ ಯಾವತ್ತು ಬರುತ್ತೋ ಇಲ್ವೋ ಅನ್ನೋದು ಇತ್ತು ನಮಗೆ. ಬಟ್ ನಾನು ಇದು ಇಷ್ಟ ಅಕಸ್ಮಾತ್ ಆಗಲಿಲ್ಲ, ಎಸ್ ಅಟ್ಲೀಸ್ಟ್ 8 ಆದ್ಮೇಲೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಇರ್ತೀನಿ ಅಂತ ಅಂದ್ಕೊಳ್ತಾ ಇದ್ದೆ ನಾನು. ಆ್ಯಂಡ್ ಇನ್ನೊಂದೇನೆಂದರೆ ಗುರು ಸರೂ ಅಷ್ಟೇ ತುಂಬ ನಮಗೆ ಪ್ರಾಕ್ಟಿಕಲಾಗಿ ಪಾಠ ಹೇಳ್ಕೊಟ್ಟಿದ್ದಾರೆ. ಸರ್ದು ಅಶ್ವಿನಿ ಸ್ಟುಡಿಯೋದಲ್ಲಿ ಮೇಲ್ಗಡೆ ಸ್ಟುಡಿಯೋದಲ್ಲಿ ಕೆಳಗಡೆ ಸ್ಟುಡಿಯೋ 2 ಕಡೆ ಕೆಲಸ ಆಗೋದು. ಆ್ಯಂಡ್ ಸರ್ ಒಂದು ಸಲ ಕರೆದಿದ್ರು, ಇದ್ರದ್ದು ಟ್ರ್ಯಾಕ್ ಆಗ್ತಿತ್ತು. ನನಗೆ ಒಂದು ಸಲ ಯಾವುದೋ ವಿಚಾರಕ್ಕೆ ಬೇಜಾರಾಗಿತ್ತು. ಯಾಕೆ ಸರ್ ಏನು ಹಾಡಿರ್ತೀವಿ, ಯಾಕೆ ನಮಗೆ ಇದು ಮಾಡ್ತಾರೆ ಅಂತ. ಕೆಳಗಡೆ ಸುನೀತನ್ ಕರಿ ಅಂತ ಮಾಲ್ಗುಡಿ ಶೋಭಾ ಅವ್ರು ಹಾಡು. ನಾನು ಹಿಂದಿನ ದಿವಸ ಲೈನು ಒಡಿಲೆ ನನ್ನ ಸಲ್ಮಾನು ಖಾನ್ ನನಗೆ ಲೈನು ಒಡಿಲ್ ಹಿಂಗೆ ಆಡಿದ್ದೆ ನಾನು. ಹಂಗೆ ಆಡಿದ್ದೆ ನಾನು, ಹಿಂಗೆ ಅನ್ಸ್ಬೇಕಾರೆ ಅಷ್ಟು ಅದ್ಭುತವಾಗಿ ಆಡಿದ್ದೆ ನಾನು. ಸರ್ ನಾಳೆ ಮಾಲ್ಗುಡಿ ಶೋಭಾ ಬಂದು ಹಾಡ್ತಾರೋ ಅಂದಾಗ ಪ್ರಿಕ್ ಅನಿಸ್ತು. ಹೌದಾ ಅಂತ. ಅದು ಸರ್ ಏನೇನಂದರೆ, ಸರ್ ಯಾವತ್ತು ಮ್ಯೂಸಿಕ್ ಡೈರೆಕ್ಟ್ರು, ನಾನು ಮ್ಯೂಸಿಕ್ ಡೈರೆಕ್ಟರ್ ಯಾವತ್ತೂ ಇಟ್ಟಿಲ್ಲ. ಬಿಕಾಸ್ ನಮ್ದೊಂಥರ ಬಾಂಡ್, ನಂದು ಚೈತ್ರ ನಾವೆಲ್ಲ ಶಮಿತಾ ಆ ಗುರುಗ್ ಸರ್ ಗರಡಿಯಿಂದ ಬಂದವ್ರು ನಾವು. ಸೊ ಹಾಗಾಗಿ ನಮಗೆ ಬೈದ್ರು ಆಶೀರ್ವಾದ. ಮತ್ತು ಯಾವತ್ತೂ ನಮ್ಮನ್ನು ಹಾಗೆಲ್ಲ ಟ್ರೀಟು ಮಾಡಿದಿಲ್ಲ. ಈ ಟ್ರೀಟೆಡ್ ಆಸ್ ಅ ಗುಡ್ ಸಿಂಗರ್ ಅನ್ನೋ ಥರ. ಅವ್ರಿಗೆ ಅರ್ಥ ಆಗಿತ್ತೋ ಏನೋ. ಕೆಳಗಡೆ ರೆಕಾರ್ಡ್ ಅದೇ ಚಂದೂದ ಅದು ನಡೀತಿತ್ತು, ಅವಳ ಒಲವನಗೆ. ಅದ್ರದ್ದು ರವಿ ವರ್ಮಂಗೆ ಸುನೀತನ್ ಕರಿ ಅಂತ. ಸರಿ ಸರ್ ಅಂತ ಮಾಲ್ಗುಡಿ ಮೇಡಮ್ ಹಾಡ್ತಾಯಿದ್ರು ಒಳಗಡೆ. ಮಾಲ್ಗುಡಿ ಜಸ್ಟ್ ಸುಮ್ಮನೆ ಕೇಳು ಅಂತ ಅಂದರೆ, ನಾನು ಅಶ್ವಿನಿ ಸ್ಟುಡಿಯೋದಲ್ಲಿ ಅವ್ರಿಗೆ ಕಾಣಿಸ್ದಿರ ಸ್ಪೀಕರ್ ಪಕ್ಕ ನಿಂತಿದ್ದೆ. ಗುರುಜಿ ಮ್ಯೂಸಿಕ್ ಡೈರೆಕ್ಟರ್ ಸೀಟಲ್ಲಿ ಕೂತಿದ್ರು, ಸೌಂಡ್ ಇಂಜಿನಿಯರ್ ಅದ್ರು. ಮೇಡಮ್ ಒಳಗಡೆ ವಾಯ್ಸ್ ರೂಮ್ನಲ್ಲಿದ್ದರು. ಶುಭಾ ಶಾಲ್ ವಿ ಗೋ ಫಾರ್ ಟೇಕ್ ಅಂತ ಅಂದರು. ಗುರು ರೆಡಿ ಅಂತಂದು. ಎಸ್ ಅಂತ. ಲೈನು ಒಡ್ಡಿ ಹಿಂಗೆ ಬಂತು ಗಂಟ್ಲು. ಲೈನು ಒಡಿಲೆ ನನ್ನ ಸಲ್ಮಾನು ಖಾನು ನನಗೆ ಲೈನು ಒಡಿಲೆ. ಇದೆಲ್ಲ ನಾನು ಪಲ್ಕಲ್ಲ, ವೈಬ್ ಅದು ಇರುತ್ತೆ ನನಗೆ. ಆ ಸಲ್ಮಾನು ಖಾನು ನನಗೆ ಲೈನು, ಅದು ಹೆಂಗೆ ಹೇಳ್ಕೊಟ್ರು ಬರ್ತಾ ಇಲ್ಲ. ಅದು ನನ್ನ ಸಲ್ಮಾನು ಖಾನು ನನಗೆ ಲೈನು ಹಿಂಗೆ ಬರ್ತಾ ಇದೆ ಅದು. ಮತ್ತೆ ಅದು ಏನೋ ಅವ್ರ ಹತ್ರ ಡೆಪ್ತ್ ಇತ್ತವತ್ತು. ನಾನು ಹಿಂಗೆ ನಿಂತಿದ್ದೀನಿ, ಅವ್ರು ರೆಡಿ ಆಗಿದ್ರು, ಟೇಕ್ ಆಗೋ ಟೈಮಲ್ಲಿ ನನ್ನನ್ನು ಕರೆದಿದ್ದಾರೆ. ಶುಭ ಶಾಲ್ ವಿ ಗೋ ಫಾರ್ ಟೇಕ್ ಅಂತ. ನಾನು ಹಿಂಗೆ ನೋಡ್ತಾ ಇದ್ದೆ, ಏನು ಮಹಾ ಅನ್ನೋ ಥರ. ಓಕೆ ಲೈನ್ ಹಿಂಗೆ ಒಂದಿದ ತಕ್ಷಣ ಅಂತಂದೆ. ಪಲ್ಲವಿ ಹಿಂಗೆ ನೋಡ್ಬಿಟ್ಟಿದ ತಕ್ಷಣ ನಾನು ಹಿಂಗಿದ್ದ ಮುಖ ಹಿಂಗಾಗೋಯ್ತು. ಎಸ್ ಸರ್ ಹೌದು ತಪ್ಪು ಆಗಿ ಗೊತ್ತು ಇಷ್ಟೇ ಅಂತಂದರು. ಗುರು ಸರ್ ಆ ಥರ ಸುಮಾರು ಸಲ. ಏನು ಲೆಸನ್ನು? ಒಂದು ಕಾನ್ಫಿಡೆನ್ಸ್ ಆ್ಯಂಡ್ ಯಾವ ಸಾಂಗಿಗೆ ಏನು ಬೇಕು ಅನ್ನೋದನ್ನು ಕಲ್ತ್ಕೋಬೇಕು. ಆ್ಯಂಡ್ ಆ ಪೆಪ್ಪಿ ನಂಬರ್ ಇದೆಯಲ್ಲ, ನಾವು ಭಾವಗೀತೆ ನಾವು ಪೆಪ್ಪಿ ನಂಬರ್ ಹಾಡಿದ್ದೀವಿ. ಜೋಕೆ ನಾನು ಬಳ್ಳಿಯ ಇದೆಲ್ಲ ಕಲಿಬೇಕು. ಅದನ್ನು ಇವತ್ತು ನಾನು ಎಲ್ಲಾರೀಶ್ವರಿ ಹಾಡನ್ನ ಕೇಳ್ತೀನಿ ಒಂದ್ಸಲ ಬೇಕು ಅಂದಾಗ.
ಕಂದ ಕಣ್ಮಣಿಯನ್ನು ಅವರೇ ಹಾಡು. ಕಂದ ಕಣ್ಮಣಿಯೇ ಅಮ್ಮನ ಅರಗಿಣಿಯೇ ಓ ರಾಜ ದೂರದಿಂದ ಬಂದಂಥ ಸುಂದರಂಗ ಜಾಣ ರಸಿಕ. ಕಾವು ಅನ್ನೋದು ಹೆಂಗಿದೆ ಗೊತ್ತಾ ನಿಂಗೆ? ರಸಿಕ ಬಲು ಮೆಲ್ಲನೆ ತೂರಾಡು. ಆಗಿನ ಕಾಲಕ್ಕೆ ಹಂಗೆ ಆಡ್ಬೇಕಂದ್ರೆ ಅಲ್ವಾ? ಸೊ ಮೇಡಮ್ಮು ಮಾಲ್ಗುಡಿ ಶೋಭಾ ಮೇಡಮ್ ಹಿಂಗೆ ಹಿಂಗಂದಿದ ತಕ್ಷಣನೇ ಹಿಂಗೆ. ಆ್ಯಂಡ್ ಅದೇ ನಂಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಯೇಸುದಾಸ್ ಸರ್ದು. ಬಂಗಾರದಿಂದ ಅಧರನ ತಂದ. ಆ ಅಧರ ಅಂದರೆ ಹಿಂಗಿರೋದು ಜೀರು ಗಂಟ್ಲಲ್ಲಿ. ಸೊ ಅದೆಲ್ಲ ಕೇಳುವಾಗ ಎಸ್ ಕರೆಕ್ಟ್ ಸರ್ ನೀವು ಹೇಳೋದು. ಹೋಗಿದ ತಕ್ಷಣ ನಂದು ಅಂತ ಅನಿಸ್ಬೇಕು ಕಣೋ ಹಾಡು, ಆವಾಗಲೇ ಬರುವುದು ಅಂತ. ಎಸ್ ಸರ್, ಎಸ್ ಅಕ್ಸೆಪ್ಟೆಡ್ ಅಂತ. ಅಪ್ಪ ಅದೆಲ್ಲ ಸುಮಾರಿದೆ ಸರ್ ಹತ್ರನೂ ಕಲ್ತಿರೋದು. ಕೊಕ್ಕೊ ಬಂತು ಸರ್ ಆಡ್ತಿರೋದು. ಕೊಕ್ಕೊ ಅಲ್ಲ ಕೊಕ್ಕೊ ಕೊನೆಗೆ ನಂಗೆ ಜೋಗಿಲ್ಲ ಹೇಳ್ಕೊಡೋದು. ಎಲ್ಲೋ ಜೋಗಪ್ಪ ನೀ ಅಲ್ಲ, ಎಲ್ಲೋ ಜೋಗಪ್ಪ ನೀ ನರ್ಮಾನೆ, ಎಲ್ಲೋ ಜೋಗಪ್ಪ ನೀ ನರ್ಪ ಇಂಗ್ಲಿಷ್ ಟಚ್. ಹಂಗೆ ಎಲ್ಲೋ ಜೋಗಪ್ಪ ನೀ ಪಾ ಫುಲ್ ಇಲ್ಲ, ಜೋಗಪ್ಪ ಅಲ್ಲ, ಎಲ್ಲೋ ಜೋಗಪ್ಪ ನೀ ನರ್ಮಾನೆ. ಅದು ಇದು ಸುಮಾರಿದೆ, ಹಾಗೆಲ್ಲ ಆಡೋಕ್ಕಾಗಲ್ಲ. ಅದು ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಸುನೀತಾ ಸ್ಟಾರ್ ಆಗ್ಬಿಟ್ರಿ ಆಗ. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಇವಾಗ ಏನು ಹ್ಯಾಟ್ರಿಕ್ ಶಿವರಾಜ್ಕುಮಾರ್ ಅಂತಾರಲ್ಲ, ನನಗೆ ಫಸ್ಟು ಇದಾಯ್ತಾ ಏನು ಜೋಗಿ ಅದಾಯ್ತಾ, ಹಾಟನ್ನೋ ಅಡ್ಡದಲ್ಲಿ ಅದು ನನ್ನ ಸಾಂಗ್. ಲವ್ ಅನ್ನೋ ಲಾಂಗು ಹಿಡಿದು ನನ್ನ ಟ್ಯಾಕ್ ಮಾಡು ಶುಭ ಅದು ನಂದು. ಆಮೇಲೆ ಶಕಲಕ ಹರೆಯದಲ್ಲಿ ಜಗಮಗ ಕನಸಿನಲ್ಲಿ ಬಿಸಿ ನನ ಕೊಡುವೆನು ಬಿಸಿ ಇದು ಬ್ಯಾಕ್ ಟು ಬ್ಯಾಕ್ ಬಂದು ಆ್ಯಂಡ್ ಸುಮಾರು ಹಾಡ್ಬಿಟ್ಟೆ. ಅಲ್ಲಿಂದ ಯಾವುದೇ ಆರ್ಕೆಸ್ಟ್ರಾ ಆಗಲಿ, ನೀವಿರಲಿ ಬೇರೆಯವ್ರು ಇರಲಿ, ಈ ಹಾಡಿಲ್ಲದೆ ಆರ್ಕೆಸ್ಟ್ರಾ ಮುಗಿಯಲ್ಲ. ಹೌದು, ಎಸ್. ಇವತ್ತು ನಂಗೆ ಅದೇ ಹೇಳಬೇಕು. ಆ ಜೋಗಿ ಹಿಟ್ಟಾದ ಎಲ್ಲೋ ಜೋಗಪ್ಪ ಎಲ್ಲ ಹಾಡೋದ್ಮೇಲೆ ಐ ವೆಂಟ್ ವಾಸ್ ಸಮ್ ರಿಸೆಪ್ಷನ್. ಮನು ಜೊತೆ ಎಲ್ಲೋ ಹೋಗ್ತಾ ಇದ್ದೆ. ಅವಾಗೆಲ್ಲ ನಮಗೆಲ್ಲ ಅದು ಹುಚ್ಚಲ್ಲ. ನಾನು ಹೋಗಿದ ತಕ್ಷಣ ಜೀವ ವೀಣೆ ಹಾಡ್ತಾ ಇದ್ರು ಆರ್ಕೆಸ್ಟ್ರಾದಲ್ಲಿ. ನಾನು ಹೋಗಿ ಎಂಟ್ರಾಗ್ತಿ ಸ್ವಲ್ಪ ಇರುತ್ತಲ್ಲ, ಒಂದು ಕ್ಯಾಮ್ರಾಸ್ ಬರೋದು ಎಲ್ಲ. ಸುನೀತಾ ಜೋಗಿ ಅದಾಗಲೇ ಟಿ ವಿಗಳೆಲ್ಲ ಬಂದಿತ್ತು. ನಾವು ಕಲರ್ಸ್ ಕನ್ನಡದಲ್ಲೆಲ್ಲ ಬರೋಕ್ಕೆ ಶುರು ಮಾಡಿದ್ವಿ. ಎದೆ ತುಂಬಿ ಹಾಡಿದಿನಾಗಿರ್ಬೋದು. ಆ್ಯಂಡ್ ನಮ್ಮ ಝೀನಲ್ಲಿ ಬದುಕು ಅದಂತೂ ಒಂದು ಪ್ರೋಗ್ರಾಮ್ ಮಾಡೋರು ಎಲ್ಲ ಊರಿನಲ್ಲೂ ಹೋಗಿ. ನಮ್ಮೂರಲ್ಲಿ ಗ್ರಾಮಫೋನ್ ಕರೆಕ್ಟ್ ಅವರೆಲ್ಲ. ಸೊ ಸುನೀತಾ ಅಂತ ಒಂದು ರೆಕಗ್ನೈಸರ್. ನಾನು ಹೋಗಿದ ತಕ್ಷಣ ಜೀವ ವೀಣೆ ಉತ್ಪ್ರೇಕ್ಷೆ ಅಲ್ಲ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಎಲ್ಲೋ ಜೋಗಪ್ಪ ಹಾಡಿದ್ರು. ಹೆಂಗೆ ಅನಿಸ್ತು? ಫೀಲ್ ಸೋ ಪ್ರೌಡ್ ಗೊತ್ತಾ. ನಂಗೆ ಪ್ರಯಾರಿಟಿ ಕೊಟ್ಟು ಮಾಡ್ತಾರೆ. ಎಸ್ ಅಲ್ಲ, ಒಬ್ಬ ನಾನು ಬಂದೆ ಅಂತ ನನ್ನ ಹಾಡಿನ ಎಸ್ ಅದು ತಪ್ಪು. ಅದು ಆಗಿನ ಕಾಲಕ್ಕೆ ಸ್ವಲ್ಪ ಅಹಂಕಾರ ಬಂದಿದ್ದು ಹೌದು. ನನಗೂ ನಾನು ಬಂದಿದ ತಕ್ಷಣ ನನ್ನೊಂದು ಹಾಡು ಹಾಡ್ತಾರ ಅಂತ ಐ ಫೀಲ್ ಸೋ ಪ್ರೌಡ್. ಇವತ್ತಿಗೂ ನಂಗೆ ಏನು ಅನ್ಸುತ್ತೆ ಒಂದ್ಸಲ, ನಾನು ಎಸ್ ಈ ಥರ ಬೆಳಿಬೇಕು, ಅಪ್ಪ ಇರಬೇಕಿತ್ತು, ಅಪ್ಪ ನೋಡಬೇಕಿತ್ತು. ಇದೆಲ್ಲ ನೋಡಬೇಕಿತ್ತು. ಅವ್ರ ಆಸೆ ಅಲ್ಲ. ಎಸ್ ಹೇಳಿದ್ನಲ್ಲ, ಅವತ್ತು ಹತ್ತಿದ್ದು ಅದಕ್ಕೋಸ್ಕರ. ನಾನು ಬಂದೆ ಅಂತ ಒಂದು ಥೀಮ್ನೇ ಚೇಂಜ್ ಮಾಡಿಬಿಟ್ರಲ್ಲ, ಅರ್ಧಕ್ಕೆ ನಿಲ್ಲಿಸಿ. ನೀನು ಬಂದರೆ ಜನ ಗುರ್ತಿಸ್ಬೇಕು ನೀನನ್ನು ಸುನೀತಾ ಅಂತ ಮಾತಾಡಿಸ್ಬೇಕು ಅಂತ. ಅವತ್ತು ಆಯ್ತದು, ಬಟ್ ಅಪ್ಪ ಇರಲಿಲ್ಲ ಅವತ್ತು. ಅಹಂಕಾರ ಜೊತೆಗೆ ಅಳು ಬಂದಿದ್ದು ಅವತ್ತು. ಏನಾಯ್ತು ಆ್ಯಕ್ಚುಲಿ? ಅಪ್ಪ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟಿದ್ದು. ಎಲ್ಲಿ? ಜಯನಗರ್ 4th ಬ್ಲಾಕ್ನಲ್ಲಿ ಅಭಯ ಗಣಪತಿ ದೇವಸ್ಥಾನ ಇದೆ. ಅಪ್ಪ ಅಕ್ಕ ಇಬ್ರು ಗಾಡಿನಲ್ಲಿ ಹೋಗ್ತಾ ಇದ್ರು, ಕಾಲ್ ಸೆಂಟರ್ ಗಾಡಿ. ಅಲ್ಲಿ ಪೊಲೀಸ್ ಹ್ಯಾಂಡ್ ಸಿಗ್ನಲ್ ಇಲ್ಲ ಎಂದು. ಅಲ್ಲಿ ಪೊಲೀಸ್ ಹ್ಯಾಂಡ್ ಸಿಗ್ನಲ್ ನಾಟ್ ಇನ್ ಇದು ಸ್ಟೇಷನ್ ಇದೆ ಅಲ್ಲಿ. ಆವಾಗಿರಲಿಲ್ಲ. ಅಭಯ ಗಣಪತಿಗೆ 4th ಬ್ಲಾಕಿಗೆ ಟರ್ನ್ ಆಗಕ್ಕೆ ಅಲ್ಲಿ ಪೊಲೀಸ್ದು ಸಿಗ್ನಲ್ ತೋರಿಸಿದ ಹಿಂದೆ ಕಾಲ್ ಸೆಂಟರ್ನೂ ನೋಡಿಲ್ಲ. ಅಪ್ಪನ ನಾರ್ಮಲಾಗಿ ನಿಲ್ಲಿಸಿದ್ದಾರೆ. ಅವ್ನು ತುಂಬ ಸ್ಪೀಡಲ್ಲಿದ್ದ. ಅಪ್ಪನ ಹೊಡ್ಕೊಂಡು ಹೊಟ್ಟೋದ. ಅಪ್ಪ ಸ್ಪಾಟ್ ಡೆತ್ತು. ಅಕ್ಕಂಗೆ ಸ್ವಲ್ಪ ಇಂಜುರಿ ಆಯಿತು. ಎಲ್ಲಿದ್ರಿ ನೀವು? ನಾನು ಮನೇಲಿದ್ದೆ. ಗೊತ್ತಾಗಿದ್ದ ತಕ್ಷಣ ಅಷ್ಟೇ ಗೊತ್ತಾಗಿತ್ತು. ಅದಾದಮೇಲೆ ಸ್ವಲ್ಪ ದಿವಸ ಸ್ವಲ್ಪ ಡಿಪ್ರೆಷನ್ ಅಂತ ಅಲ್ಲ, ಬಟ್ ಎಲ್ಲೂ ಹೋದರೂ ಸ್ಟೇಜಲ್ಲಿ ಹಾಡೋಕ್ಕಾಗ್ತಿರ್ಲಿಲ್ಲ. ಎಷ್ಟೋ ಸಲ ಅರ್ಧಕ್ಕೆ ಹಾಡೋದು ನಿಲ್ಲಿಸಿ, ಆಮೇಲೆ ಇನ್ಸ್ಟ್ರೂಮೆಂಟ್. ಅವಾಗೆಲ್ಲ ತುಂಬ ಜನ ನನಗೆ ಕೋಆಪ್ರೇಟ್ ಮಾಡಿದ್ದಾರೆ. ಕೃಷ್ಣ ಉಡುಪ ಅವರಾಗಿರ್ಬೋದು, ಆಮೇಲೆ
ರಾಜು ಸರ್ ಆಗಿರ್ಬೋದು, ಎಲ್ಲರೂ ತುಂಬ ಅಪ್ಪ ಅಂದರೆ ICU ಅಂದರೆ ವೆಂಟಿಲೇಟ್ರಲ್ಲಿದ್ದರು. ಅಪ್ಪ ಹೋಗ್ಬಿಟ್ಟಿದ್ರು ನನ್ನ ಲೆಕ್ಕದಲ್ಲಿ. ವೆಂಟಿಲೇಟ್ರಲ್ಲಿದ್ದಾಗ 11 ಗಂಟೆ ರಾತ್ರಿ ರಾಜು ಸರ್ ಬಂದಿದ್ರು. ರಾಜು ಅನಂತ ಸ್ವಾಮಿ ಬಂದು ನಾನು ಕೂತ್ಕೊಂಡಿದ್ದೆ. ಏನಾಗಲ್ವೇ, ಏನೇ ಆಗುತ್ತೆ, ಏನೂ ಆಗಲ್ಲ, ಸುಮ್ಮನೆ 11 ಗಂಟೆ ರಾತ್ರಿನಲ್ಲಿ. ಅಂದರೆ ಅಪ್ಪ ಅಷ್ಟು ಪ್ರೀತಿಸ್ತಿದ್ರು ಎಲ್ಲ. ಇವತ್ತು ನಮ್ಮಪ್ಪಂಗೆ ಕಲಾವಿದರನ್ನ ಕಂಡ್ರೆ ಬಹಳ ಪ್ರೀತಿ, ಬಹಳ ಗೌರವ ನಮ್ಮಪ್ಪಂಗೆ. ಸೊ ಫೈನಲ್ ಮಾತುಕತೆ ಏನು ಆಡಲಿಲ್ಲವಪ್ಪ? ನಾನು ಕೊನೆಯಲ್ಲಿ ಅಪ್ಪನ ಹತ್ರ ಮಾತಾಡಿದ್ದು 2 ದಿವಸ, ಒಂದು ದಿವಸದ ಹಿಂದಿನ ದಿವಸ ರಾತ್ರಿ ಅಪ್ಪ ಶೃಂಗೇರಿಗೆ ಹೋಗಿದ್ರು. ಅಪ್ಪನ ಲಾಸ್ಟು ಕ್ಷೇತ್ರ ನೋಡಿರೋದು ಶಾರದಾಂಬೆನೆ. ಶೃಂಗೇರಿ ಮುಗಿಸಿ ಅಪ್ಪ ಬಂದಿದ್ರು. ಬಂದು ನಾನು ಎಲ್ಲಪ್ಪ ಬಂದ್ಯಾ ಅಂತಂದ್ರೆ, ಹ್ಞೂ ಕಣಮ್ಮ, ನಾಳೆ ನಿನ್ನೆ ರಾತ್ರಿ ಬಂದೆ, ನಾಳೆ ಬರ್ತೀನಿ, ಆದರೆ ಬರ್ತೀನಿ ಅಂತ ಹೇಳಿದ್ದಷ್ಟೆ. ಬೆಳಗ್ಗೆ ಅಕ್ಕನ ಕರ್ಕೊಂಡು 4th ಬ್ಲಾಕಿಗೆ ಹೋಗಬೇಕಿತ್ತು. ಹಿಂಗಾಯ್ತು ಅಷ್ಟೇ. ಲಾಸ್ಟ್ ಅಪ್ಪನ ಹತ್ರ ನಾನು ಮಾತೇ ಆಡಲಿಲ್ಲ. ಇವತ್ತು ಹುಡುಕ್ತೀನಿ ನಾನು ಅಪ್ಪನ, ಇವತ್ತು ಹುಡುಕ್ತೀನಿ. ಎಲ್ಲೋ ಇದ್ದಾರೆ, ಎಲ್ಲೋ ಕೇಳ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಕೂತ್ಕೊಂಡು ಕೇಳ್ತಾ ಇದ್ದಾರೆ. ನನ್ನ ಮಗಳು ಹಾಡಿದಾಗ ಅನಿಸುತ್ತೆ ನನಗೆ. ಸರಿ. ಶಿ ಈಸ್ ಅ ವೆರಿ ಗುಡ್ ಸಿಂಗರ್, ತುಂಬ ಚೆನ್ನಾಗಿ ಹಾಡ್ತಾಳೆ. ಅವಳು ಹಾಡುವಾಗ ಅಪ್ಪನ ಹಿಂಗೆ ಕೇಳ್ತಾ ಇದ್ರು. ನಾನು ಸಲ ಅವಳು ಹಾಡುವಾಗ ಕೆಳಗಡೆ ಕೂತಿರ್ತೀನಲ್ಲ, ಅಪ್ಪನ ಹಿಂಗೆ ಕೇಳ್ತಾ ಇದ್ರಲ್ವಾ ಅಂತ ಅನ್ಸುತ್ತೆ. ಕನೆಕ್ಟ್ ಆಗ್ತದೆ. ಎಸ್.